ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ರಾಜರಾಜೇಶ್ವರಿ ನಗರದಲ್ಲಿ ಶ್ರೀ ವೀರಶೈವ ಲಿಂಗಾಯತ ಕ್ಷೇಮ ಸಂಘವನ್ನು ಸುಮಾರು 25-30 ವರ್ಷಗಳನ್ನು ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ನಮ್ಮ ಸಂಗಮೇಶ್ವರ ದೇವಾಲಯ ಇದೆಯಲ್ಲ, ಇಲ್ಲಿ ಪ್ರತಿ ವರ್ಷ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಳ್ತೀವಿ. ವಿಶೇಷತೆ ಏನಂದರೆ, ಮಹಿಳಾ ವಿಭಾಗದವರು ವಚನ ಗಾಯನವನ್ನು ಮಾಡ್ತಾರೆ, ಭಜನೆಗಳಿರ್ತವೆ, ಭಕ್ತಿಗೀತೆಗಳಿರ್ತವೆ ಮತ್ತು ಕಲಾ ತಂಡಗಳಲ್ಲಿ ವಿವಿಧ ಭರತನಾಟ್ಯ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾರೆ. ಇಲ್ಲಿ ಸುಮಾರು ಭರತನಾಟ್ಯ ಕಲಾವಿದರು ಬಂದು, ಅಂದರೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ ಮಟ್ಟದ ಕಲಾವಿದರು ಇಲ್ಲಿ ಭರತನಾಟ್ಯವನ್ನು ನಡೆಸಿಕೊಡ್ತಾರೆ. ಇಲ್ಲಿ ಅದೊಂದು ವಿಶೇಷ. ನಮ್ಮ ದೇವಸ್ಥಾನ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಯಾವುದೇ ಪ್ರತಿಫಲೇಕ್ಷ ಇಲ್ಲದೆ ಫ್ರೀಯಾಗಿ ಅವರು ಈ ಕಲಾ ತಂಡಗಳಾಗಲಿ ಭರತನಾಟ್ಯದವರಾಗಲಿ ಮಾಡಿಕೊಡ್ತಾರೆ. ಈ ದೇವಸ್ಥಾನದ ವಿಶೇಷ ಹಿಂಗೆ. ಆಮೇಲೆ ಈ ದೇವಸ್ಥಾನಕ್ಕೆ ಬಂದಂಥ ಅತಿ ಗಣ್ಯ ವ್ಯಕ್ತಿಗಳಿಗೆ ಸಂಘದ ವತಿಯಿಂದ ಅವರಿಗೆ ಒಂದು ಗೌರವಾರ್ಪಣೆಯನ್ನು ನೋಡಿ, ಅಲ್ಲಿ ಶಿವಕುಮಾರ ಸ್ವಾಮಿಗಳ ವೇದಿಕೆ ಇದೆಯಲ್ಲ, ಇಲ್ಲಿ ನೋಡಿ, ಆ ವೇದಿಕೆ ಮೇಲೆ ನಾವು ಮಾಡ್ತೀವಿ. ಶಿವಕುಮಾರ ಸ್ವಾಮಿಗಳ ವೇದಿಕೆ ಅಂತ ನಾವು ಯಾಕೆ ಇಟ್ಟಿದ್ದೀವಿ ಅಂದರೆ, ಅಂಥ ಮಹಾಪುಣ್ಯಾತ್ಮನ ಹೆಸರನ್ನ ಒಂದು ಸನ್ನಿಧಾನದಲ್ಲಿ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಗೌರವಾರ್ಪಣೆ ಮಾಡಿದರೆ ಸಂಘಕ್ಕೂ ಹೆಸರು, ದೇವಸ್ಥಾನಕ್ಕೂ ಒಂದು ಒಳ್ಳೆಯದು. ಗೌರವವನ್ನು ಸ್ವೀಕರಿಸಿದಂಥ ವ್ಯಕ್ತಿಗಳಿಗೆ ಅವರಿಗೊಂದು ಒಳ್ಳೆಯ ಒಂದು ಭಾವನೆ, ಸದ್ಭಾವನೆ ಇರ್ತಕ್ಕಂಥದ್ದು ಒಂದು ಭಾವನೆ. ಇಲ್ಲಿ ನಮ್ಮ ದೇವಸ್ಥಾನದ ಅಡಿಯಲ್ಲಿ ಪ್ರತಿ ವರ್ಷ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಒಂದು ವಿಶೇಷ ಏನಂದರೆ, ಈ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳು, ಅದು ಯಾರೇ ಇರ್ಬೋದು, ಯಾವುದೇ ಧರ್ಮದವ್ರು ಇರ್ಬೋದು, ಯಾವುದೇ ಪಂಗಡದವ್ರು ಇರ್ಬೋದು, ಇಲ್ಲಿ ಏನು ಹರಕೆ ಮಾಡಿಕೊಳ್ತಾರೋ ಅದು ಸಿದ್ಧಿಸ್ತತೆ ಅಂತಕ್ಕಂಥ ಒಂದು ರೂಢಿ ಇಡೀ ಬೆಂಗಳೂರಿನಲ್ಲಿ ನಡೆದುಕೊಂಡು ಬರ್ತಾ ಇದೆ. ಇದು ಕೆಲವು ಕ್ಷೇತ್ರಗಳಿಗೆ ಗೊತ್ತಿಲ್ಲ, ಇನ್ನೂ ಹೊರಗಡೆ ಗೊತ್ತಿಲ್ಲ. ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಜನಗಳಿಗೆ, ನಾಗರಿಕರಿಗೆ ಈ ಸಂಗಮೇಶ್ವರ ದೇವಸ್ಥಾನಕ್ಕೆ ಬಂದು ಏನಾದರೂ ಬೇಡಿಕೊಂಡ್ರೆ, ಒಂದು ಮದುವೆ ಆಗದೇ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಮಕ್ಕಳಾಗದೇ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಸಾಲದ ಬಾಧೆ ಇರ್ಬೋದು, ಅಥವಾ ಮಕ್ಕಳು ಸರಿಯಾಗಿ ವಿದ್ಯಾಭ್ಯಾಸ ಮಾಡದೇ ಇರ್ತಕ್ಕಂಥವ್ರು ಬಂದು ಈ ಸನ್ನಿಧಾನದಲ್ಲಿ ಅವರ ಹರಕೆಯನ್ನು ಏನು ಬೇಡಿಕೊಳ್ತಾರೋ, ಇದು 100ಕ್ಕೆ 100 ಭಾಗ ಇಲ್ಲಿ ಬೇಡಿಕೆಗಳನ್ನು ಈಡೇರ್ತಕ್ಕಂಥ ನಿದರ್ಶನಗಳುಂಟು. ನಿದರ್ಶನಗಳಿದ್ದಾವೆ ಇಲ್ಲಿ, ಸಾವಿರಾರು, ಒಂದೇ ಎರಡಲ್ಲ, ಸಾವಿರಾರು ನಿದರ್ಶನಗಳಿದ್ದಾವೆ. ಮಕ್ಕಳಾಗಿದ್ದಾವೆ, ಮದುವೆ ಆಗಿದ್ದಾವೆ, ಸಾಲಬಾಧೆಯಿಂದ ನೊಂದಿರ್ತಕ್ಕಂಥ ವ್ಯಕ್ತಿಗೆ ಸಾಲಬಾಧೆಯಿಂದ ಮುಕ್ತನಾಗಿದ್ದಾನೆ. ಆಮೇಲೆ ಮಕ್ಕಳು ಏನಾದ್ರೂ ತೊಂದರೆ ಅನುಭವಿಸ್ತಾ ಇದ್ದರೆ, ವಿದ್ಯಾಭ್ಯಾಸದಲ್ಲಿ ಸರಿ ಇಲ್ಲದೆ ಇದ್ದರೆ, ದುಶ್ಚಟಗಳು ಬಲಿಯಾಗಿದ್ದರೆ, ಅವರು ತಂದೆ ತಾಯಿಗಳು ಬಂದು ಈ ದೇವಸ್ಥಾನದಲ್ಲಿ, ದೇವರೇ ಈ ಥರ ನನ್ನ ಮಕ್ಕಳಿಗೆ ಈ ಥರ ಒಂದು ಮಾಡಿಕೊಡು ಅಂದರೆ, ಆ ದೇವರು ಅವರಿಗೆ ಕರುಣಿಸಿ, ಅವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸ್ತಕ್ಕಂಥ ನಿದರ್ಶನ ಸಾವಿರಾರಿದ್ದಾವೆ. ಇದು ಗೊತ್ತಿಲ್ಲ. ನೀವು ಈ ವಿಚಾರವನ್ನು ತಮ್ಮ ಮೀಡಿಯಾಗಳಲ್ಲಿ ಪ್ರಚಾರ ಪಡಿಸಿದಾಗುತ್ತೆ, ಕಷ್ಟದಲ್ಲಿರ್ತಕ್ಕಂಥವ್ರು ಬಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಉಡುಚಾಣ್ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ಸಂಗಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ಮಹಾಶಿವರಾತ್ರಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇವತ್ತು 5:30 ರುದ್ರಾಭಿಷೇಕ ಪ್ರಾರಂಭವಾಗಿ 8:30 ರುದ್ರಾಭಿಷೇಕ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಬೆಳಗ್ಗೆಯಿಂದನೂ ಇವತ್ತು ಸಾವಿರಾರು ಭಕ್ತರು, ನಾವು ಸಾಯಂಕಾಲ ಭಕ್ತರು ಬರ್ಬೋದು ಅಂತ ಅಂದ್ಕೊಂಡಿದ್ದು, ಬೆಳಗ್ಗೆಯಿಂದನೂ ಸಾವಿರಾರು ಭಕ್ತರು ಹರಿದು ಬರ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನಂದರೆ, ಅವರೇ ತಮ್ಮ ಕೈಯಿಂದ ಒಂದು ಶಿವಲಿಂಗಕ್ಕೆ ಒಂದು ಸ್ವಯಂ ಅವರೇ ಒಂದು ಕ್ಷೀರಾಭಿಷೇಕ ಮಾಡಿಕೊಡೋದು ಅನುವು ಮಾಡಿಕೊಟ್ಟಿದ್ದೀವಿ. ಇದರ ಜೊತೆಯಲ್ಲಿ ಪ್ರಸಾದ ವಿತರಣೆ, ಸಾಯಂಕಾಲ ಮಹಾಮಂಗಳಾರತಿ ಇದೆ. ಸಾಯಂಕಾಲ 6 ಗಂಟೆಗೆ ಮಹಾಮಂಗಳಾರತಿ ಆದ ತಕ್ಷಣ ಪ್ರಸಾದ ವಿನಿಯೋಗ ಒಂದು ಪ್ರಾರಂಭವಾಗುತ್ತೆ. ಅದರ ಜೊತೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮ, ಹಲವಾರು ವಚನ ಸಾಹಿತ್ಯ, ವಚನ ವಿಶೇಷ ಅಲಂಕಾರ ಆಗಿದೆ, ವಚನ ಗಾಯನಗಳು. ಆಮೇಲೆ ಮಕ್ಕಳದು ಒಂದು ವಿಶೇಷವಾಗಿ ಮಕ್ಕಳದು ಒಂದು ಕಾರ್ಯಕ್ರಮ ಇದೆ. ಹೀಗಾಗಿ ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಜಗಜ್ಯೋತಿ ಬಸವೇಶ್ವರರಿಗೆ ವಿಶೇಷ ಅಲಂಕಾರ ಮುಖಾಂತರ ಆ ಒಂದು ಗೌರವ ಸಮರ್ಪಣೆಯನ್ನು ನಾವು ಬೆಳಗ್ಗೆ ಒಂದು 6:30 ಗಂಟೆಗೆ ವಿಶೇಷ ಹಾರ ಅರ್ಪಿಸುವುದರ ಮುಖಾಂತರ ಒಂದು ವಿಶೇಷ ಸಮರ್ಪಣೆಯನ್ನು ಅರ್ಪಿಸಿದ್ದೇವೆ. ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಕಾರ್ಯದರ್ಶಿಗಳಾದ ಬಸವಣ್ಣ ಪ್ರಕಾಶ್ ಅವರು, ಖಜಾಂಚಿಗಾರ ಚೇತನ್ ಕುಮಾರ್ ಒಳಸಂಘದವರು, ಆಮೇಲೆ ನಮ್ಮ ಗೌರವಾಧ್ಯಕ್ಷರಾದ ಕೋ ವಿಜಯಕುಮಾರ್ ಅವರು, ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರಾದ ಆದಪ್ಪ ನಾಗೂರವರು, ಆಮೇಲೆ ನಮ್ಮ ಸಹ ಕಾರ್ಯದರ್ಶಿಗಳಾದ ಬುದ್ದಪ್ಪ ಔಟಿ, ಗಟ್ಟಿಗೆರೆ ಬಸವರಾಜ್ ಅವರು,
ಆಮೇಲೆ ನಮ್ಮ ಮ್ಯಾನೇಜರ್ ಆದಂಥ ಅಶೋಕ್ ಕಡ್ಪಟ್ಟಿ ಅವರು ಎಲ್ಲ ಅತ್ಯಂತ ಉತ್ಸುಕವಾಗಿ, ಅದರ ಜೊತೆಯಲ್ಲಿ ನಮ್ಮದು ಒಂದು 40 ಜನದ ಟೀಮ್ ಇದೆ, ಕಾರ್ಯಕಾರಿ ಸಮಿತಿ ಸದಸ್ಯರಂತ ಎಲ್ಲರೂ ಭಾಗವಹಿಸಿ, ಮತ್ತು ಇನ್ನೂ ವಾಲಂಟಿಯರ್ಸ್ ಒಂದು 30-40 ಜನ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತಿ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೆ ಅವರೆಲ್ಲರೂ ಕಾರಣ ಆಗ್ತಾ ಇದ್ದಾರೆ. ಅದಕ್ಕೆ ಈ ಸಮಸ್ತ ಜನತೆಗೆ ಮತ್ತು ನಮ್ಮ ಸಂಗಮೇಶ್ವರನ ಸದ್ಭಕ್ತರಿಗೆ ಮಹಾಶಿವರಾತ್ರಿ ಎಂದು ಅವರಿಗೆ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ನೆಮ್ಮದಿ, ಶಾಂತಿ ನಮ್ಮ ಸಂಗಮನಾಥ ಕರುಣಿಸಲೆಂದು ಪ್ರಾರ್ಥಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿಗಳು, ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘ. ಈ ನಮ್ಮ ಸಂಗಮೇಶ್ವರ ದೇವಸ್ಥಾನ ಮಾಡಿದ ಉದ್ದೇಶನೇ ಕೂಡಲ ಸಂಗಮದಲ್ಲಿರ್ತಕ್ಕಂಥ ಸಂಗಮನಾಥನ ಪ್ರತಿರೂಪ ಇಲ್ಲಿರಬೇಕು ಅನ್ನೋದು. ನಾವೆಲ್ಲ ಬಸವಣ್ಣನ ಭಕ್ತರು. ಬಸವಣ್ಣ ಇವನಾರವ ಇವನಮ್ಮವ ಅಂತ ಎಲ್ಲರನ್ನೂ ಯಾವ ರೀತಿ ಕೂಡಿಸ್ಕೊಂಡ್ರೋ ಅದೇ ರೀತಿ ಈ ನಮ್ಮ RR ನಗರದಲ್ಲಿರೋ ಎಲ್ಲ ಜನಾಂಗನೂ ಇಲ್ಲಿ ಬಂದು ಪೂಜೆ ಮಾಡಬೇಕು, ದೇವ್ರ ದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ದೇವಸ್ಥಾನ ಪ್ರಾರಂಭ ಆಯಿತು. ಇವತ್ತು ಶಿವರಾತ್ರಿಯಲ್ಲಿ ಅದರ ಪ್ರಯುಕ್ತವಾಗಿ ಭಕ್ತರೆಲ್ಲ ಬಂದು ಸ್ವಯಂ ಅವರೇ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಪುಟ್ಟ ಮಕ್ಕಳೊಂದು ನರ್ತನ ಕಾರ್ಯಕ್ರಮ ಇದೆ. 16,000 ಜನ ಬಂದು ಸೇರೋ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ಎಲ್ಲ ಸದ್ಭಕ್ತರು ತುಂಬ ಸಹಕಾರ ನೀಡಿದ್ದಾರೆ. ಆ ಸದ್ಭಕ್ತರುಗಳೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಒಂದು ಪುಸ್ತಕ ಮಳಿಗೆ ಕೂಡ ಇದೆ. ಬೆಳಗ್ಗೆ ಯೋಗ ನಮಸ್ಕಾರ ಕೂಡ ಆಗಿದೆ. ಪತಂಜಲಿ ಯೋಗಕ್ಷೇಮದಿಂದ ಯೋಗ ನಮಸ್ಕಾರ ಕೂಡ ಮಾಡಿದ್ದಾರೆ. ಏನಂದರೆ ಒಂದು ಸಾಂಸ್ಕೃತಿಕ ಕೇಂದ್ರ ಆಗಬೇಕು, ಭಕ್ತಿಯ ಮೂಲಕ ಸಂಸ್ಕೃತಿ ಅಂತಕ್ಕಂಥ ಒಂದು ಪರಂಪರೆಯನ್ನು ನಾವು ಬೆಳೆಸಬೇಕು ಅಂತ ಈ ದೇವಸ್ಥಾನ ಮಾಡಿದ್ದೀವಿ. ಎಲ್ಲ ನಮ್ಮ ಸ್ನೇಹಿತರೆಲ್ಲ ಭಾಳ ಶ್ರಮಪಟ್ಟು ದುಡಿತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಶ್ರೀ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘ ರಾಜೇಶ್ ನಗರ ವತಿಯಿಂದ ಶ್ರೀ ಸಂಗಮೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಅಧ್ಯಕ್ಷರು, ಕಾರ್ಯದರ್ಶಿಗಳು, ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ತಯಾರಿಗಳು ಅಚ್ಚುಕಟ್ಟಾಗಿ ನೆರವೇರ್ತಾ ಇದ್ದು, ಬೆಳಗಿಂದ ಸಾವಿರಾರು ಜನ ಅಪೇಕ್ಷೆಗೆ ಮೀರಿ ಸರತಿ ಸಾಲಿನಲ್ಲಿ ಬಂದು ದರ್ಶನ ಪಡೆದು ಆಶೀರ್ವಾದ ತಗೊಂಡು ತೀರ್ಥ ಪ್ರಸಾದ ತಗೊಂಡು ಎಲ್ಲ ದಯಮಾಡಿಸ್ತಾ ಇದ್ದಾರೆ. ಸಾಯಂಕಾಲ ಇದೇ ರೀತಿಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತರು ಬರೋ ನಿರೀಕ್ಷೆಯಲ್ಲಿ ಇದ್ದೀವಿ. ಅದ್ರ ಜೊತೆಗೆ ಪ್ರತಿ ವರ್ಷದಂತೆಯೂ ಸರ್ ಉಪ್ಪಿಟ್ಟು, ಕೇಸರಿಬಾತ್ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಸಂಗಮೇಶ್ವರ ಕ್ಷೇತ್ರದ ವಿಷಯವಾಗಿ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳೆಲ್ಲ ಮಾತಾಡಿದ್ದಾರೆ. ಸೊ ಈ ಒಂದು ಈಗಾಗಲೇ ಹೇಳಿದ ಹಾಗೆ ನಮ್ಮ ಸಂಗಮೇಶ್ವರ ದೇವಾಲಯ ಯಾವ ರೀತಿ ಅಂದರೆ ಗವಿ ಗಂಗಾಧರೇಶ್ವರ ಸ್ವಾಮಿಗೆ ಹೇಗೆ ಸಂಕ್ರಾಂತಿಯಂದು ಒಂದು ಭಕ್ತರು ನಡ್ಕೊಳ್ತಾರೆ, ಅದೇ ರೀತಿ ನಡ್ಕೊಳ್ತಕ್ಕಂಥ ಒಂದು ವಾಡಿಕೆಯನ್ನು ಈ ರಾಜರಾಜೇಶ್ವರ ನಗರ ಸುತ್ತಮುತ್ತಲಿನ ಪ್ರದೇಶಗಳು ಎಲ್ಲವೂ ಕೂಡ ಸದ್ಭಕ್ತರು ಬಂದು ಸಂಗಮೇಶ್ವರನ ಕೃಪೆಯಿಂದ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ದೇವಸ್ಥಾನದ ಆವರಣದಲ್ಲಿ ಕಾಯಕ ಯೋಗಿ ಕೈಲಾಸ ಅಂತ ತಿಳಿಸತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆ ಮತ್ತು ಮೂರ್ತಿ ಇದೆ. ಮತ್ತು ನವಗ್ರಹ ದೇವಸ್ಥಾನ, ಶ್ರೀ ಸಿದ್ಧಗಂಗಾ ಸ್ವಾಮಿಗಳ ವೇದಿಕೆ, ಸೊ ಮತ್ತು ಮಹಾದ್ವಾರ ಮತ್ತು ಸಂಗಮೇಶ್ವರ, ಹಿಂದೆ ಗಣೇಶ, ಪಾರ್ವತಿ, ಮತ್ತು ನಮ್ಮದು ಒಂದು ದೊಡ್ಡ ಒಂದು ವೇದಿಕೆ, ರಂಗಮಂಟಪ. ಸೊ ಇಷ್ಟು ಎಲ್ಲನೂ ಯಾವುದೇ ಒಂದು ಜಾತಿ ಭೇದ ಇಲ್ಲದಿರತಕ್ಕಂಥ ಒಂದು ದೇವಸ್ಥಾನ ನಮ್ಮದು. ಸೊ ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಧರ್ಮೀಯರು ಕೂಡ ಬಂದು ಭಾಗವಹಿಸಿ ಈಗಾಗಲೇ ಸುಮಾರು ಒಂದು 10,000 ಜನ ಈಗ ನಮ್ಮ ಸಂಗಮೇಶ್ವರನ ದರ್ಶನವನ್ನು ಪಡೆದು ಅದಕ್ಕೆ ದಯಮಾಡಿಸಿ ಹೋಗಿರುತ್ತಾರೆ, ಸಂಗಮೇಶ್ವರನ ಆಶೀರ್ವಾದ ಪಡೆದಿರ್ತಾರೆ. ಸಂಜೆ ಸುಮಾರು 20,000 ಜನ ಬಂದು ಪ್ರಸಾದ ಮತ್ತು ಎಲ್ಲ ಪ್ರಸಾದ ವ್ಯವಸ್ಥೆ ಇರುತ್ತೆ, ಆ ಪ್ರಸಾದವನ್ನು ಪಡೆದು ಸಂಗಮೇಶ್ವರನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿರ್ತಾರೆ ಅಂತ ಹೇಳಕ್ಕೆ